ಎಸ್ಐಟಿ ರಿಮಾಂಡ್ ಅರ್ಜಿ ಉಲ್ಲೇಖಿಸಿದ್ದ ಅಂಶಗಳು 164 ಹೇಳಿಕೆ ದಾಖಲಿಸುವ ಅಗತ್ಯ ಇದೆ. ಸಿವಿ ನಾಗೇಶ್ ವಾದ ಮಂಡಿಸ್ತಾ ಇದ್ದಾರೆ. ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ ಜಾಮೀನು ಕೋರಿದ್ದಂತಹ ರೇವಣ್ಣ ಅರ್ಜಿ ವಿಚಾರಣೆ ನಡೀತಾ ಇದೆ. ರೇವಣ್ಣ ಪರ ವಕೀಲ ಸಿವಿ ನಾಗೇಶ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಸಂತ್ರಸ್ತೆ ಕರೆದೊಯ್ದು ವಾಹನ ಜಪ್ತಿ ಮಾಡಬೇಕಿದೆ. ಈ ಕಾರಣಕ್ಕಾಗಿ ಆರೋಪಿ ನ್ಯಾಯಾಂಗ ವಶಕ್ಕೆ ಕೇಳ್ತಾರೆ. ಸಂತ್ರಸ್ತೆ ಕೂಡಿಟ್ಟ ಜಾಗ ಪರಿಶೀಲಿಸಬೇಕಿದೆ. ಸಂತ್ರಸ್ತೆಯನ್ನ ಕರೆದೊಯ್ದ ವಾಹನ ಜಪ್ತಿ ಮಾಡಬೇಕಾಗಿದೆ. ಏನಿದು ಅನ್ಯಾಯ ಅಂತ ಕೇಳಿದ ರೇವಣ್ಣ ಪರ ವಕೀಲರು. ಪಂಚನಾಮೆ ಈಗಾಗಲೇ ಮಾಡಲಾಗಿದೆ, ಆದರೂ ಮತ್ತೆ ಪಂಚನಾಮೆ ಮಾಡಬೇಕು ಅಂತ ಹೇಳಿದ್ದಾರೆ. ಮೊದಲು ಮಾಡಿದ್ದ ಪಂಚನಾಮೆ ಏನಾಯ್ತು? ಎಸ್ಐಟಿ ತನಿಖೆ ತಪ್ಪುಗಳನ್ನೇ ಎತ್ತಿ ತೋರಿಸ್ತಾ ಇರುವ ಸಿವಿ ನಾಗೇಶ್. ಈಗಾಗಲೇ ಪಂಚನಾಮೆ ಮಾಡಲಾಗಿದೆ, ಮತ್ತೆ ಪಂಚನಾಮೆ ಮಾಡಬೇಕು ಅಂತ ಹೇಳ್ತಾರೆ. ಮೊದಲು ಮಾಡಿದ್ದ ಪಂಚನಾಮೆ ಏನಾಯ್ತು ಅಂತ ಪ್ರಶ್ನೆ ಮಾಡಿದ್ದಾರೆ ಸಿವಿ ನಾಗೇಶ್. ಎಸ್ಐಟಿಯ ತಪ್ಪುಗಳನ್ನೇ ಪ್ರಶ್ನೆ ಮಾಡಿದ್ದಾರೆ ಸಿವಿ ನಾಗೇಶ್. ಈಗ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ರೇವಣ್ಣ ಪರ ವಕೀಲ ಸಿವಿ ನಾಗೇಶ್ ಅವರ ವಾದ ಮುಕ್ತಾಯ ಆಗಿದೆ. ರೇವಣ್ಣಗೆ ಮಧ್ಯಂತರ ಜಾಮೀನು ನೀಡುವಂತೆ ಸಿವಿ ನಾಗೇಶ್ ಮನವಿ ಮಾಡೋದರ ಮುಖಾಂತರ ಅವರ ವಾದ ಮುಕ್ತಾಯ ಆಗಿದೆ. ಒಂದು ಗಂಟೆಯಿಂದಲೂ ಕೂಡ ಸಿವಿ ನಾಗೇಶ್ ವಾದ ಮಂಡಿಸ್ತಾ ಇದ್ರು. ಈ ಪ್ರಕರಣದಲ್ಲಿ ಏನೆಲ್ಲ ಆಗಿದೆ ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಸಿವಿ ನಾಗೇಶ್. ಎಸ್ಐಟಿ ಮಾಡಿದಂತಹ ತಪ್ಪುಗಳೇನು ಅನ್ನೋದನ್ನ ಉಲ್ಲೇಖಿಸಿದ್ದಾರೆ, ಪ್ರಶ್ನೆ ಮಾಡಿದ್ದಾರೆ. ಇದರ ಜೊತೆಗೆ 364A ಏನು ಕೇಸ್ ಹಾಕಲಾಗಿದೆ, ಇದು ಸರಿ ಇಲ್ಲ ಅನ್ನೋದನ್ನ ಉಲ್ಲೇಖಿಸಿದ್ದಾರೆ. ಈಗ ರೇವಣ್ಣ ಪರ ವಕೀಲ ಸಿವಿ ನಾಗೇಶ್ ಅವರ ವಾದ ಮುಕ್ತಾಯ ಆಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.